ಡಿ ಕೆ ಶಿವಕುಮಾರ್ ಅವರು ತಾವು ಕಂಡಿದ್ದಂಥ ಕನಸಿನ ಪ್ರಕಾರವಾಗಿಯೇ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಎಲ್ರಿಗೂ ಇರುವಂತಹ ಪ್ರಶ್ನೆ ಏನು ಅಂತ ಅಂದ್ರೆ, ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ, ಹೇಗೆ ಆಡಳಿತ ನಡೆಸ್ತಾರೆ ಅನ್ನುವಂಥದ್ದು. ಈ ಪ್ರಶ್ನೆಗೆ ಅಧಿಕಾರ ವಹಿಸ್ಕೊಂಡಂತ 2ನೇ ದಿನ ಒಂದು ಸ್ವಲ್ಪ ಉತ್ತರ ಸಿಕ್ಕಿದೆ. ಅಂದ್ರೆ ಈ 1, 2 ಅಥವಾ ಈ 1 ವಾರ ಇರುತ್ತಲ್ಲ, ಈ ಸರ್ಕಾರದ ಪ್ರಿಯಾರಿಟಿಗಳೇನು ಅನ್ನೋದಕ್ಕೆ ನಮಗೊಂದಷ್ಟು ಉತ್ತರಗಳು ಸಿಗುತ್ತೆ. ಅದು ನಿನ್ನೆಯಿಂದ ನಮಗೆ ಅವರ ಮಾತಿನಲ್ಲಿ ಅವರ ಯೋಜನೆಗಳಲ್ಲಿ ಇದೆಲ್ಲ ಕಂಡು ಬರ್ತಾ ಇದೆ. ಮತ್ತು ಇನ್ನೊಂದು ಕಡೆ ಕೆಲ ಯೋಜನೆಗಳು ಅವರು ಗಂಡು ಮಕ್ಕಳಿಗೂ ಇನ್ಮೇಲೆ ಫ್ರೀ ಅಂತ ಹೇಳ್ಕೊಂಡು, ಅಂದರೆ ವಿದ್ಯಾರ್ಥಿಗಳಿಗೆ ಅನ್ನುವಂಥದ್ದೆಲ್ಲ ಹೇಳಿದಾರಲ್ಲ. ಮೊದಲಿಗೆ ಬಸ್ ಬಿಡಿ, ಬಸ್ಸಲ್ಲಿ ಕೂರೋಕೆ ಜಾಗ ಇಲ್ಲ, ಇನ್ನು ಗಂಡು ಮಕ್ಕಳಿಗೆ ಫ್ರೀ ಕೊಟ್ಟರೆ ಅವರೆಲ್ಲಿ ಕೂರ್ತಾರೆ ಅಂತ ಬಿಜೆಪಿ ಸೇರಿದಂಗೆ ವಿರೋಧಿಗಳು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬನ್ನಿ, ಏನಾಗ್ತಾ ಇದೆ ಮೊದಲ 2 ದಿನದ ಅವರ ಮೂಮೆಂಟ್ಸ್ ಅನ್ನು ನೋಡಿದಂಥ ಸಂದರ್ಭದಲ್ಲಿ ಈ ರಿಪೋರ್ಟ್ ಅನ್ನು ನೋಡ್ಕೊಂಬೋಣ. ಇದು ಡಿಕೆಶಿ ಸರ್ಕಾರ, ಅಧಿಕಾರಿಗಳಿಗೆ ಸಿಎಂ ಖಡಕ್ ಆರ್ಡರ್. ಇದು ಡಿಕೆ ಶಿವಕುಮಾರ್ ಗೌರ್ಮೆಂಟ್, ಇದು ಡಿಕೆ ಶಿವಕುಮಾರ್ ಗೌರ್ಮೆಂಟ್. ಹಿಸ್ಟ್ರಿ ಓದೋಕೆ ಬರೆಯೋಕೆ ಇಷ್ಟ ಇಲ್ಲ, ಇತಿಹಾಸ ನಿರ್ಮಿಸಬೇಕು. ಹಿಸ್ಟ್ರಿ ಓದಕ್ಕಾಗಲಿ, ಹಿಸ್ಟ್ರಿನ ಬರೆಯಕ್ಕಾಗಲಿ ಇಷ್ಟ ಇಲ್ಲ, ಹಿಸ್ಟ್ರಿ ನಿರ್ಮಾಣ ಮಾಡಬೇಕು. ಡಿಕೆ ಸಿಎಂ ಆಯ್ಕೆ ಬಗ್ಗೆ ರಾಜಣ್ಣ ಆಡಿದ ಚಾಯ್ಸ್ ಮಾತಿನ ಮರ್ಮವೇನು? ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರುವಾದ ನಾನು ಮಾಡಿದ್ದಾದ ಮೇಲೆ ಡಿಕೆ ಆಡಳಿತ ಹಳೆ ಸಿನಿಮಾದ ಹೊಸ ಪೋಸ್ಟರ್ ಎಂದು ಅಶೋಕ್ ವ್ಯಂಗ್ಯ. ಈ ಹಳೆ ಸಿನಿಮಾದ ಹೊಸ ಪೋಸ್ಟರ್. 2 ದಿನ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ 2ನೇ ದಿನ. ಇದು ಕೇವಲ 2ನೇ ದಿನ ಆಡಳಿತ. ಆದರೆ ಕಹಳೆ ಮಾತ್ರ ಯುದ್ಧ ಕಾಲದಂತೆ ಮೊಳಗಿದೆ. ಸಿಎಂ ಆಗಿ ಚುಕ್ಕಾಣಿ ಹಿಡಿದ ಬೆನ್ನಲ್ಲೇ ಡಿಕೆ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದ್ದಾರೆ. ನಿನ್ನೆಯಷ್ಟೇ ಮೊದಲ ಕ್ಯಾಬಿನೆಟ್ನಲ್ಲಿ ಉಚಿತ ಬಸ್ ಪಾಸ್, ಉದ್ಯೋಗ ಅಂತ 6 ಮಹತ್ವದ ಘೋಷಣೆ ಮಾಡಿ ಸಿಕ್ಸರ್ ಬಾರಿಸಿದ್ದ ಸಿಎಂ ಇವತ್ತು ರಾಜ್ಯದ ಇಡೀ ಆಡಳಿತ ವ್ಯವಸ್ಥೆಗೆ ಶಾಕ್ ಟ್ರೀಟ್ಮೆಂಟ್ ಅನ್ನೇ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲೆಗಳ ಹಿರಿಯ ಅಧಿಕಾರಿಗಳು, ಪ್ರತಿ ಇಲಾಖೆಯ ಕಾರ್ಯದರ್ಶಿಗಳನ್ನ ಕರೆಸಿ ಖಡಕ್ ಕ್ಲಾಸ್ ತಗೊಂಡಿದ್ದಾರೆ. ಅಧಿಕಾರಿಗಳ ಸಮ್ಮುಖದಲ್ಲೇ ಸಿಎಂ ಡಿಕೆಶಿ ತಮ್ಮ ಆಡಳಿತದ ಅಸಲಿ ಬ್ಲೂ ಪ್ರಿಂಟ್ ಬಿಚ್ಚಿಟ್ಟಿದ್ದಾರೆ. ಆಡಳಿತ ಯಂತ್ರಕ್ಕೆ ತುಕ್ಕು ಹಿಡಿಸಿದ್ರೆ ಸಹಿಸಲ್ಲ ಅನ್ನೋ ನೇರ ಸಂದೇಶ ರವಾನಿಸಿದ್ದಾರೆ. 25 ದಿನಗಳ ಡೆಡ್ಲೈನ್, ಸರ್ಕಾರಕ್ಕೆ ಕೆಟ್ಟ ಹೆಸರು ತರದಂತೆ ವಾರ್ನ್. ಸಿಎಂ ಆದ್ಮೇಲೆ ರಾಜ್ಯದ ಎಲ್ಲಾ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದ ಡಿಕೆ ಮೊದಲಿಗೆ ಎಲ್ರಿಗೂ ನಗುಮುಖದಲ್ಲೇ ಹಸ್ತಲಾಘವ ನೀಡಿದ್ರು. ಆದರೆ ಸಭೆ ಆರಂಭವಾಗ್ತಿದ್ದಂತೆ ಡಿಕೆ ಆಡಿದ ಮಾತುಗಳು ಕೇವಲ ಸೂಚನೆಯಾಗಿರಲಿಲ್ಲ, ಅದು ಅಧಿಕಾರಿಗಳಿಗೆ ಕೊಟ್ಟ ಅಂತಿಮ ಎಚ್ಚರಿಕೆ ಅಂತಿತ್ತು. ನನಗೆ ಇತಿಹಾಸ ಓದೋಕ್ಕಿಷ್ಟ ಇಲ್ಲ, ಇತಿಹಾಸ ನಿರ್ಮಿಸಬೇಕು ಅಂತ ವಾರ್ನ್ ಮಾಡಿದ್ರು. ಯಾರ ಒತ್ತಡಕ್ಕೂ ಮಣಿಯದೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ತರದೆ, ಜನರ ಕಷ್ಟಗಳಿಗೆ ಸ್ಪಂದಿಸುವಂತೆ ಸಿಎಂ ಡಿಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ರು. ಹಿಸ್ಟ್ರಿ ಓದಕ್ಕಾಗಲಿ, ಹಿಸ್ಟ್ರಿನ ಬರೆಯಕ್ಕಾಗಲಿ ಇಷ್ಟ ಇಲ್ಲ, ಹಿಸ್ಟ್ರಿ ನಿರ್ಮಾಣ ಮಾಡಬೇಕು. ಏನಾದ್ರು ಸಾಕ್ಷಿ ಗುಟ್ಟುಗಳನ್ನ ಬಿಟ್ಟು ಹೋಗ್ಬೇಕು. ಯಾವಾಗ ನಮ್ಗೆಲ್ಲೆಲ್ಲ ಅವಕಾಶಗಳು ಸಿಕ್ಕಿದೆ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ಸರ್ಕಾರ ಕೂಡ ಇದನ್ನು ಆಲೋಚನೆ ಮಾಡ್ತದೆ. ಸೊ ಎಲ್ಲರೂ ಕೂಡ ನೀವೆಲ್ಲ ಅಕೌಂಟಬಲ್ ಇದ್ದೀರಿ. ಕೊನೆಗೆ ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಸಂದೇಶವನ್ನು ಕೊಟ್ಟಿದ್ದೇನೆ. ಔಟ್ ಆಫ್ ದಿ ವೇ ಯಾವ ಒತ್ತಡಕ್ಕೂ ಕೂಡ ಮಣಿಬಾರದು. ನಮ್ಮ ಮಂತ್ರಿಗಳು ಇಲ್ಲ ಯಾರೇ ಶಾಸಕರು ಯಾರೇ ಆಗಲಿ, ನನ್ನ ಆಫೀಸ್ ಇರ್ಬೋದು, ಯಾರ ಮಾತು ನೀವು ಕೇಳಬಾರ್ದು. ಯು ಶುಡ್ ವರ್ಕ್ ವಿತ್ ಇನ್ ದಿ ಸಿಸ್ಟಮ್ ಆಫ್ ಲಾ, ಪಾಸಿಟಿವ್ ಅಪ್ರೋಚ್. ವೇರ್ ದೇರ್ ಇಸ್ ಪ್ರಾಬ್ಲಮ್, ಫೈಂಡ್ ಔಟ್ ಎ ಸೊಲ್ಯೂಷನ್ ವಿತ್ ಇನ್ ದಿ ಸಿಸ್ಟಮ್. ಸೊ ಅವರೆಲ್ಲ ಮತ್ತು ಆಲ್ ಡಿಸ್ಟ್ರಿಕ್ಟ್ ಸೆಕ್ರೆಟರೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಪೆಂಡಿಂಗ್ ಕೆಲಸಗಳ ಪಟ್ಟಿಯನ್ನ ಕೊಡಬೇಕು. ಆ 25 ದಿನದಲ್ಲಿ ಆ ಪೆಂಡಿಂಗು ವರ್ಕ್ ಅಲ್ಲದೆ ಇನ್ನು ಏನು ನಾವು ಹೊಸದಾಗಿ ಮಾಡಬಹುದು ಅದನ್ನು ಕೂಡ ಎಲ್ಲ ಒಂದು ಪಟ್ಟಿ ಮಾಡಿ ನೀವು ಸಲ್ಲಿಸಿ ಅಂತ ನಾನು ಹೇಳಿದ್ದೇನೆ. ಡಿಕೆಶಿ ಆಡಳಿತದ ಶೈಲಿ ಎಷ್ಟು ಅಗ್ರೆಸಿವ್ ಅನ್ನೋದಕ್ಕೆ ಇವತ್ತಿನ ಘೋಷಣೆಗಳೇ ಸಾಕ್ಷಿ. ಯಾಕಂದ್ರೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಲೆಂದೇ ಹೊಸ ಸಚಿವಾಲಯ ಸ್ಥಾಪಿಸೋದಾಗಿ ಡಿಕೆ ಹೇಳಿದ್ದಾರೆ. ಕೇವಲ ಆಡಳಿತ ಅಷ್ಟೇ ಅಲ್ಲ, ರೌಡಿಗಳು, ಡ್ರಗ್ ಮಾಫಿಯಾ ಮತ್ತು ಜೂಜುಕೋರರ ಹೆಡೆಮುರಿ ಕಟ್ಟಲು ವಿಶೇಷ ಸ್ಕ್ವಾಡ್ ರಚನೆಗೆ ಆದೇಶಿಸಿದ್ದಾರೆ. ಒಂದು ಹೊಸ ಸಾರ್ವಜನಿಕರ ಕುಂದು ಕೊರತೆಗಳ ಒಂದು ಸಪರೇಟ್ ಸೆಕ್ರೆಟರಿಯೇಟ್ ಅದನ್ನ ರಚನೆ ಮಾಡಿ ಇಲ್ಲಿ ಬೆಂಗಳೂರಿಗೆ ಬರಂತ ಯಾವುದೇ ಊರಿನಲ್ಲಿ ಯಾವುದೇ ಹೋರಾಟ ಮಾಡ್ತಿದ್ದಂಥವ್ರು ಅಂಥವ್ರನ್ನೆಲ್ಲ ಕೂಡ ಅವರ ಅರ್ಜಿ, ಅವರ ಭಾವನೆಗಳು, ಅವರ ವಿಚಾರಧಾರೆಗಳು, ಸಮಸ್ಯೆಗಳು ಅವೆಲ್ಲ ಕೇಳಲಿಕ್ಕೆ ಒಬ್ಬ ಸಪರೇಟ್ ಮಂತ್ರಿನೇ
ನೇಮಕ ಮಾಡ್ತೇವೆ. ಸಪರೇಟ್ ಸೆಕ್ರೆಟರಿಯೇಟ್ ನಿರ್ಮಾಣ ಮಾಡ್ತೇವೆ. ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂತ ಕೆಲಸ ಮಾಡಬೇಕು. ಸೊ ನೀವು ಇದಕ್ಕೆ ಏನೇನ್ ಬೇಕೋ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಪೊಲೀಸವ್ರಿಗೂ ಅಷ್ಟೇ ಪ್ರತಿ ತಾಲೂಕಲ್ಲೂ ಒಂದು ಸಪರೇಟ್ ಸ್ಕ್ವಾಡ್, ರೌಡಿಗಳ ಸ್ಕ್ವಾಡ್, ಒಂದು 10 ಜನ ಪೊಲೀಸ್ ಕಾನ್ಸ್ಟೇಬಲ್ ನ ನೇಮಕ ಮಾಡಿ ಪ್ರತಿ ತಾಲೂಕಿನಲ್ಲೂ ಕೂಡ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿಗೆ ತರೋದು, ಅವ್ರ ಮೇಲೆಲ್ಲ ನಿಗಾ ಇಡುವಂಥದ್ದು. ಇತ್ತ ಡಿಕೆಶಿ ಅಬ್ಬರಕ್ಕೆ ವಿಪಕ್ಷ ಬಿಜೆಪಿ ಭರ್ಜರಿ ಕೌಂಟರ್ ಕೊಟ್ಟಿದೆ. ಇದು ಕೇವಲ ನೇಮ್ ಪ್ಲೇಟ್ ಬದಲಾಗಿರೋ ಸರ್ಕಾರ ಅಂತ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಡಿಕೆಶಿಗೆ ಯಾವುದೇ ಹನಿಮೂನ್ ಪೀರಿಯಡ್ ಇಲ್ಲ ಅಂತ ಹೇಳಿದ್ದಾರೆ. ಸಿನಿಮಾ ಹಳೇದೆ, ಪೋಸ್ಟ್ಗಳು ಮಾತ್ರ ಹೊಸದಷ್ಟೇ. ಮುಖ್ಯಮಂತ್ರಿಗಳ ಪದವಿದು ಅವ್ರ ಮನೆ ಬಾಗಿಲು ಮುಂದೆ ನೇಮ್ ಪ್ಲೇಟ್ ಚೇಂಜ್ ಆಗಿದೆ ಅಷ್ಟೇ. ಆದರೆ ಕರ್ನಾಟಕದ ಜನರ ಬದುಕಿನ ಕಷ್ಟಗಳೇನಿದೆ ಅದೇನು ಬದಲಾವಣೆ ಆಗೋ ತರ ಏನು ಕಾಣಿಸ್ತಾ ಇಲ್ಲ. ಈ ಗ್ಯಾರಂಟಿಗಳು, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವೆಲ್ಲವನ್ನು ಕೂಡ ನೋಡಿದಾಗ ಏನ್ ಮುಂದಿನ 2 ವರ್ಷದಲ್ಲೂ ಕೂಡ ಏನು ಅಭಿವೃದ್ಧಿ ರಾಜ್ಯದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತದೆ, ನನಗಂತೂ ದೊಡ್ಡ ಪ್ರಶ್ನೆ ಎದ್ದಿರುವಂಥದ್ದು. ಆದರೆ ಒಂದಂತೂ ಸತ್ಯ, ದೇರ್ ಇಸ್ ನೋ ಹನಿಮೂನ್ ಪೀರಿಯಡ್ ಫಾರ್ ಡಿ.ಕೆ. ಶಿವಕುಮಾರ್. ಇಂಟ್ರೆಸ್ಟಿಂಗ್ ಅಂದ್ರೆ ಬಿಜೆಪಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮೈಸೂರಿನ ಅಳಿಯ ಸಿಎಂ ಆಗಿದ್ದಕ್ಕೆ ಎಲ್ಲವೂ ಸರಿಯಾಗಲಿದೆ ಅಂತ ಹೇಳಿದ್ದಾರೆ. ಆದರೆ ಸ್ವಪಕ್ಷದ ನಾಯಕ ಕೆಎನ್ ರಾಜಣ್ಣ ಮಾತ್ರ ಹೈಕಮಾಂಡ್ ಆಯ್ಕೆ ಮಾಡಿದ ಮೇಲೆ ಬ್ಯಾಡ್ ಚಾಯ್ಸ್ ಅನ್ನೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಮೈಸೂರಿನ ಮಗನ ಆಡಳಿತವಿತ್ತು, ಈಗ ಮೈಸೂರಿನ ಅಳಿಯನ ಆಡಳಿತ. ಶಿವಕುಮಾರ್ ನಮ್ಮೂರಿನ ಅಳಿಯ, ಮೈಸೂರು ಮಗನೇ ಮುಖ್ಯಮಂತ್ರಿ ಆಗಿದ್ರು ಮೈಸೂರು ಒಂಥರ ಆಡಳಿತದಲ್ಲಿ ದಾರಿ ತಪ್ಪಿದ ಮಗ ಆಗುವುದು. ಇದನ್ನು ಸರಿ ಮಾಡಬೇಕಾಗಿದೆ. ಹೈಕಮಾಂಡ್ ಗುಡ್ ಚಾಯ್ಸ್ ಅನ್ಸುತ್ತಾ ನಿಮಗೆ ಸರ್? ಈಗ ಮಾಡಾದ್ಮೇಲೆ ಬ್ಯಾಡ್ ಚಾಯ್ಸ್ ಅಂತ ಹೇಳಕ್ಕಾಗ್ತದ? ಮಾಡೋದಕ್ಕಿಂತ ಮುಂಚೆ ಕೇಳಿದ್ರೆ ಹೇಳ್ಬೋದಿತ್ತು ಗುಡ್ ಯಾವುದು ಬ್ಯಾಡ್ ಯಾವುದು ಅಂತ. ಮಾಡಿದ್ದಾದ್ಮೇಲೆ ವಿ ಕಾಂಟ್ ಸೇ ಇಟ್ ಇಸ್ ಬ್ಯಾಡ್ ಚಾಯ್ಸ್. ಈಗಾಗಲೇ ಕಾಂಗ್ರೆಸ್ ಸರ್ಕಾರ 3 ವರ್ಷ ಕಳೆದಿದೆ. ಡಿಕೆಗೆ ಸದ್ಯ ಉಳಿದಿರೋದು ಇನ್ನೆರಡು ವರ್ಷ ಮಾತ್ರ. ಹೀಗಾಗಿ ಡಿಕೆ ತಮ್ಮದೇ ಸ್ಟೈಲ್ನಲ್ಲಿ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸೋ ಕೆಲಸ ಮಾಡ್ತಿದ್ದಾರೆ. ಇದು ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಸನ್ನ, ಈರಣ್ಣ, ಕಿರಣ್ ಜೊತೆ ಹರೀಶ್, TV9 ಬೆಂಗಳೂರು.